ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನಾನಿವತ್ತು ನಮ್ಮಮ್ಮ ಮಾಡೋವಂಥ ನಲ್ಲೆ ಕುಡಿ ಸಾಂಬಾರು ವಿಡಿಯೋನ ಶೇರ್ ಮಾಡ್ತಾಯಿನಿ. ಸೊ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು. ಇದಕ್ಕೆಲ್ಲ ಸುತ್ತ ಈ ರೀತಿ ಬಿನಿಸ್ಗೆ ನಾರು ತೆಗಿತೀವಲ್ಲ ನೋಡಿ, ಆ ಥರ ತೆಗಿತಾ ಇದ್ದಾರೆ. ಈ ರೀತಿ ತೆಗೆದ್ರೆ ಅದು ನಾರು ನಾವು ಆಡಿಸ್ಬೇಕಾದ್ರೆ ಅಷ್ಟು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಎಲೆಗಳು ಇರುತ್ತೆ ಇದರಲ್ಲಿ, ಅದನ್ನು ಸೇರಿಸ್ಬಿಟ್ಟು ಹಾಕ್ತಾಯಿದ್ದಾರೆ. ನಂಗೆ ಗೊತ್ತಿರಲಿಲ್ಲ, ನಾನು ಎಲೆ ತೆಗಿತಾ ಇದ್ದೆ. ಆಮೇಲೆ ತೆಗಿಬೇಡ ಅಂತ ಹೇಳಿದ್ರು. ಇವಾಗ ಇದನ್ನು ಒಂದು ಪಾತ್ರೆಗೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಈ ಕಡೆ ಮಸಾಲೆಗೆ ಮಾಮೂಲಿ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅದರ ಮೇಲೆ ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ, ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ನಾನು ಹೇಳಿದೆ ಅಲ್ವಾ ಈರುಳ್ಳಿ, ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಸೊಪ್ಪನ್ನ ಮಾತ್ರ ತೊಗೋಬೇಕು. ಇದ್ರದ್ದು ನೀರೆಲ್ಲನೂ ಚೆಲ್ಬಿಡಬೇಕು. ಯಾರೋ ಒಬ್ಬರು FB ಕಮೆಂಟ್ ಮಾಡಿರೋ, ಸೊ ಈ ಗಿಡ ಒಂದು ರೀತಿ ವಿಷ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದನ್ನು ಮಂಗರ ಬಳ್ಳಿ ಅಂತ ಕೂಡ ಹೇಳ್ತಾರೆ. ಸೊ ಇದು ಎಷ್ಟು ಆರೋಗ್ಯಕ್ಕೆ ಬೆನಿಫಿಟ್ ಅಂತ ಗೊತ್ತಾಗುತ್ತೆ. ಮೂಳೆಗಳಿಗೆ ಸ್ಟ್ರೆಂತ್ ಇರ್ಬೋದು, ಗ್ಯಾಸ್ಟ್ರಿಕ್ಕು, ಎದೆ ನೋವು, ಈ ಥರದಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ರೀತಿ ಎಲ್ಲನೂ ಇವಾಗ ತೆಕ್ಕೋಬೇಕು. ಈ ನೀರನ್ನ ಚೆಲ್ಬಿಡಬೇಕು. ಸೊ ಅಪರೂಪಕ್ಕೆ ಮಾಡಿಕೊಂಡ್ರೆ ಏನಿಲ್ಲ, ಆದರೆ ಬಟ್ ಇದು ಸ್ವಲ್ಪ ಹೀಟ್ ಅಂತ ನನಗನ್ಸುತ್ತೆ. ಸೊ ಇದು ಸಾಂಬಾರಾಗಲಿ ಇದಾಗಲಿ ಅಂದರೆ ಈ ಸೊಪ್ಪೇ ಹೀಟು, ಏನು ಮಾಡೋಕ್ಕಾಗಲ್ಲ. ಇವಾಗ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ, ಅದು ಕೂಡ ಹೀಟು. ಹಾಗೆ ಅಂದರೆ ಒಂದು ಹೆಲ್ತ್ಗಂತೂ ಒಳ್ಳೇದಲ್ವ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ, ಮತ್ತು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ನಿಜವಾಗ್ಲೂ ನಾನು ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ರದ್ದು ಕೈ ರುಚಿ ಅಂತ ಹೇಳ್ತಾರಲ್ಲ, ಹಾಗೆಯೇ ಕೆಲವ್ರ ಕೈಲೇ ಚೆನ್ನಾಗಾಗುತ್ತೆ, ಕೆಲವ್ರ ಕೈಲಿ ಚೆನ್ನಾಗಾಗಲ್ಲ. ಸೊ ನಮ್ಮಮ್ಮನ ಕೈನಲ್ಲಂತೂ ಚೆನ್ನಾಗಾಗಿತ್ತು ಸಾಂಬಾರು ಅವತ್ತು. ಅಂದರೆ ಮಾಡ್ತಾಯಿರ್ತಾರೆ ಯೂಸಲಿ ಈ ಸಾಂಬಾರು ನಮ್ಮ ಮನೆಯಲ್ಲಿ ತುಂಬ ಅಪರೂಪ ಅಂತ ಏನಲ್ಲ, ಎಲ್ಲೋ ತಿಂಗಳಿಗೆ ಒಂದ್ಸಲ ಆ ಥರ ಮಾಡ್ತಾಯಿರ್ತಾರೆ. ಇದು ಗಿಡ ಹಾಕಿರೋದ್ರಿಂದ ಹಬ್ಕೊಂಡಂಗೆ ಬರುತ್ತೆ. ಸೊ ಇದೇನಿಲ್ಲ, ಜಸ್ಟು ಒಂದು ಕಡ್ಡಿನ ತೊಗೊಂಡು ಒಂದು ಬಕೆಟಲ್ಲಿ ಪಾಟಲ್ಲಿ ಕೂಡ ಹಾಕಿದ್ರೆ ಬರುತ್ತೆ. ಕೆಲವ್ರು ಕೂಡ ಹೇಳ್ತಾರೋ ಎಲ್ಲಿ ಸಿಗುತ್ತೆ ಇದು ಗಿಡ ಅಂತ. ಆ ಥರ ನಂಗೆ ಗೊತ್ತಿಲ್ಲ, ಇದು ನರ್ಸರಿನಲ್ಲಿ ಸಿಗುತ್ತಾ ಏನೋ ಅಂತ ಹೇಳ್ಬಿಟ್ಟು ಅಂತ. ಬಟ್ ಹಳ್ಳಿಗಳ ಕಡೆ ಅಂತೂ ಹೊಲದ ಹತ್ರ, ಬೇಲಿ ಹತ್ರ ಎಲ್ಲ ಇರುತ್ತೆ ಈ ಗಿಡ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋತ, ಇದು ಸ್ವಲ್ಪ ನವೆ ಬಂದಂಗೆ ಅನಿಸುತ್ತೆ. ಸ್ವಲ್ಪ ಎಣ್ಣೆನೋ ಏನೋ ಹಾಕ್ಕೊಂಡು ಅದನ್ನೆಲ್ಲ ಕಟ್ ಮಾಡ್ಬೇಕಾದ್ರೆ, ಕ್ಲೀನ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ನೀವು ತಡ್ಕೋತೀರಾ ಅಂತಂದರೆ ಸ್ವಲ್ಪ ನವೆ ಅದೆಲ್ಲ ಪರವಾಗಿಲ್ಲ. ಇವಾಗ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಅಕಸ್ಮಾತ್ ನಾವು ಅಷ್ಟು ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂದರೂ ಈ ಥರ ಕ್ಲೀನ್ ಮಾಡಿಕೊಂಡಾಗ ಫುಲ್ಲು ನಾರು ರೀತಿ ಬರುತ್ತೆ. ಇಲ್ಲೇ ನಾವು ತೆಗೆದುಬಿಡ್ಬೋದು. ನಾನು ಹಾಗೆ ಮಾಡ್ಕೋತಿದ್ದು ಮುಂಚೆ. ಈ ಥರ ಕ್ಲೀನ್ ಮಾಡ್ಕೊಬಿಟ್ಟಾಗ ಇಲ್ಲಿ ನಾರಿನ ಅಂಶ ಜಾಸ್ತಿ ಬರೋದಿಲ್ಲ. ಇವಾಗ ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತದ್ದು. ಇದು ಆಲ್ರೆಡಿ ನಾನು ಊರಿಗೆ ಹೋಗಿದ್ದಾಗ ಮಾಡಿದ್ದಂಥ ಸಾಂಬಾರು ರೆಸಿಪಿ ನಾನು ಸ್ವಲ್ಪ ಬೇರೆ ವೀಡಿಯೋಸ್ಗಳೆಲ್ಲ ಇತ್ತು, ನಾನು ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ. ಇವಾಗ ಇದೇ ಸಾಂಬಾರಿಗೆ ಇದನ್ನು ಹಾಕ್ಕೊಳ್ಳೋದು ಅಷ್ಟೆ. ಕೈಯಲ್ಲಿ ನೋಡ್ಕೋಬೇಕು, ನಾರೆಲ್ಲ ಇದ್ದರೆ ಸುತ್ಕೊಂಡಂಗೆ ಅಂತ ಅನಿಸುತ್ತೆ. ಈ ಬೀನೀಸ್ ಎಲ್ಲ ಬಲ್ತೋದಂಗೆ ಇರುತ್ತೆ ನೋಡಿ, ಆವಾಗ ಸಿಗುತ್ತಲ್ಲ ನಾರು, ನಾವು ಚೆನ್ನಾಗಿ ಅಗ್ದು ತಿಂದಾಗ ಆ ರೀತಿ ನಾರಿನ ಅಂಶ ಸಿಗುತ್ತೆ. ಸೊ ಅದನ್ನು ನೋಡ್ಕೊಂಡು ತೆಗೆದಾಕೊಂಡ್ರೆ ಆಯಿತು. ಅಪರೂಪಕ್ಕೆ ಮಾಡ್ಕೋಬೋದು, 1-2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ. ಇವಾಗ ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕ್ಕೊಳ್ಳೋದು. ಅಂದರೆ ಗಟ್ಟಿ ನೋಡ್ಕೊಂಡ್ರೆ ಆಯ್ತು. ಇದರಲ್ಲಿ ಖಾರ ಟೈಪು ಮಾಡ್ತಾರೆ, ಚಟ್ನಿ ಟೈಪು ಕೂಡ ಮಾಡ್ತಾರೆ. ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಚಟ್ನಿ ರೀತಿ ಮಾಡೋ ಅಂಥದ್ದು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಅವರು ಇಷ್ಟು ನೀರನ್ನ ಹಾಕ್ತಾಯಿದ್ದಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಹುಳಿ ಬಿಡಬೇಕು. ಹುಳಿ ಅಂತಂದರೆ ಚೂರು ಹುಣ್ಸೆಹಣ್ಣು ಬಿಟ್ಟರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಅಥವಾ ನೀವು ಸ್ವಲ್ಪ ಹುಳಿ ಇರೋವಂಥ ಟೊಮೊಟೊನ್ನೇ ಹಾಕಿದ್ದೀನಿ ಅಂತಾದರೂ ಕೂಡ ಅಷ್ಟೇ ಸಾಕಾಗುತ್ತೆ, ಮತ್ತು ಅವಶ್ಯಕತೆ ಇಲ್ಲ. ಇವಾಗ ನಮ್ಮಮ್ಮ ಸ್ವಲ್ಪ ಹುಳಿ ಬಿಡ್ತಾಯಿದ್ದಾರೆ ನೋಡಿ, ಈ ಥರ. ಅಂದರೆ ಸಾಂಬಾರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ರೈಸ್ ಅಂತ ಏನಿಲ್ಲ, ರೈಸು ಮುದ್ದೆ ಇದ್ರ ಜೊತೆಗೂ ಕೂಡ ಮಾಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ಥರ ಆರೋಗ್ಯಕರವಾಗಿರೋ ಅಂಥದ್ದು ಸಿಕ್ಕಿದಾಗ, ನಿಮಗೆ ಎಲ್ಲಾದರೂ ಸಿಕ್ಕಿದಾಗ ಊಟ ಮಾಡಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಹೇಳ್ದಾಗೆ ಗ್ಯಾಸ್ಟ್ರಿಕ್ಕು, ಇದೆ ನಾವು ಬೆನ್ನು ಮೂಳೆಗೆಲ್ಲ ತುಂಬಾ ಒಳ್ಳೆಯದು. ಎಷ್ಟೊಂದು ಜನ ವೀಡಿಯೋಸ್ ಹಾಕಿದ್ದಾರೆ ಯೂಟ್ಯೂಬಲ್ಲಿ ನೋಡಿ, ಮಂಗರ ಬಳ್ಳಿ ಅಂತಂದರೆ ಏನೇನೆಲ್ಲ ಯೂಸ್ ಇದೆ, ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಈ ಥರ ಹಸಿರು ತರಕಾರಿ ಸೊಪ್ಪುಗಳನ್ನೇ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರೋವಂಥದ್ದು. ಅದರಲ್ಲೂ ಈ ಥರ ಹಳ್ಳಿಗಳ ಕಡೆ ಆದರೆ ಏನು ಔಷಧಿ ಎಲ್ಲ ಹೊಡೆದಿರಲ್ಲ, ಮತ್ತು ಏನು ಕೆಮಿಕಲ್ ಇರಲ್ಲ.
ಆದಷ್ಟು ಒಂದು ರೀತಿ ಆರ್ಗ್ಯಾನಿಕ್ ಫುಡ್ ರೀತಿ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಒಂದು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನೋಡಿ ಈ ಥರ. ಇವಾಗ ಸ್ವಲ್ಪ ಹುಳಿ ಬಿಟ್ಟರು ನೋಡ್ಕೊಳ್ಳಿ, ಯಾಕಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಲೈಟ್ ಆಗಿರಲಿ ಅಂತ ಅನಿಸುತ್ತೆ. ಹಾಗೆ ಅದು ಏನೂ ಮಾಡೋಕ್ಕಾಗಲ್ಲ, ಅದು ಊಟ ಅವ್ರವ್ರ ಇಷ್ಟ. ಸೊ ಹಾಗಾಗಿ ನಮ್ಮ ಮನೇಲಿ ಹೇಗೆ ಅಂದರೆ ನಾವು ನನ್ನ ಮಗ ಸ್ವಲ್ಪ ಹುಳಿ ತಿಂತೀವಿ, ನನ್ನ ಹಸ್ಬೆಂಡ್ ಅಷ್ಟು ಹುಳಿ ಇಷ್ಟಪಡಲ್ಲ, ಅವ್ರಿಗೆ ಲೈಟಾಗಿ ಕಲಿಸ್ಕೊಡ್ಬೇಕು, ಚಿತ್ರಾನ್ನ ಪುಳಿಯೋಗರೆ ಆ ಥರ ಎಲ್ಲ. ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ. ಇವಾಗ ಉಪ್ಪು ಹಾಕಿದ್ದಾರೆ ನೋಡಿ. ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿದ್ರೇ ಸೂಪರಾಗಿರೋವಂಥ ನರ್ಲೆಕುಡಿ ಸಾಂಬಾರು ರೆಡಿ ಆಗುತ್ತೆ. ಇದು ನಮ್ಮ ಕಡೆ ನರ್ಲೆಕುಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ. ಇವಾಗ ಅದು ಉರಿ ಸರಿ ಮಾಡ್ತಾರೆ. ನಮ್ದು ಸ್ವಲ್ಪ ಗ್ಯಾಸು ಕರೆಕ್ಟಾಗಿ ಉರಿಯೋದಿಲ್ಲ, ಒಂದೊಂದು ಸಲ ಉರಿಯೋಲ್ಲ, ಒಂದೊಂದು ಸಲ ಚೆನ್ನಾಗಿ ಉರಿಯುತ್ತೆ. ಸೊ ಇವಾಗ ಆಯಿತು ಸಾಂಬಾರು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೋ. ನಾನು ಆಮೇಲೆ ಚಾರ್ಜ್ ಕಮ್ಮಿ ಇತ್ತು, ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಆಲ್ರೆಡಿ ಆಮೇಲೆ ಎಲ್ರಿಗೂ ಊಟ ಹಾಕ್ಕೊಟ್ಟಿರೋ ನೋಡಿ, ಸಾಂಬಾರು ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಲಾಸ್ಟಲ್ಲಿ ನಮ್ಮಮ್ಮ ಊಟಕ್ಕೆ ಬಡಿಸ್ಕೊತಾರೋ ಆವಾಗ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಮುದ್ದೆ ಮಾಡಿರೋ ಅದ್ರ ಜೊತೆಯಲ್ಲಿ. ಸೊ ಇವಾಗ ಅವರು ಮುದ್ದೆ ಜೊತೆಯಲ್ಲಿ ಊಟ ಮಾಡ್ತಾರೆ. ಇದ್ರ ಜೊತೆ ಹಪ್ಪಳನೋ ಉಪ್ಪಿನಕಾಯಿನೋ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಮತ್ತು ಈ ರೀತಿ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಬೀಟ್ರೂಟ್ ಪಲ್ಯ ಆಯಿತು. ಸೊ ಇಷ್ಟನೇ ಈ ವಿಡಿಯೋ. ಥ್ಯಾಂಕ್ ಯು, ಬಾಯ್.